ಪ್ರತಿಷ್ಠಿತ ಕುರುಬ ಸಮಾಜದ ಹಿರಿಯ ನಾಯಕರು, ಸಮಾಜದ ಚಿಂತಕರು, ಶತಮಾನದ ಹಿಂದೆ ಈ ಕಾರ್ಯವನ್ನು ಕೈಗೊಂಡಂತ ವಿ ಆರ್ ಹನುಮಂತಯ್ಯನವರ ಕುರುಬರ ಚರಿತ್ರೆಯ 3ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಕುಲಪತಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಡಾಕ್ಟರ್ ಪರಶಿವಮೂರ್ತಿ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಸಮಾಜದ ಅನೇಕ ಕಾರ್ಯಕ್ರಮಗಳಿಗೆ ಕೇಂದ್ರೀಕೃತವಾಗಿ ತುಮಕೂರಿನಲ್ಲಿ ಸಹಕಾರವನ್ನು ನೀಡುತ್ತಾ ಸಮಾಜದ ಅನೇಕ ಕಾರ್ಯಕ್ರಮಗಳ ರೂವಾರಿಗಳು ಆದಂಥ ಹಿರಿಯರಾದಂಥ ಹುಲಿ ನಾಯಕರವರೇ, ನಮ್ಮೆಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಮಾಡೋದಕ್ಕೆ ಸಹಕಾರವನ್ನು ನೀಡೋದಲ್ಲದೆ 14 ವರ್ಷಗಳ ಕಾಲ ಇಲ್ಲಿ ಈ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಕೂಡ 2 ಕಾರ್ಯಕ್ರಮ ಭಾಗಿಯಾಗಿದ್ದೇನೆ. ವರ್ಷಂಪ್ರತಿ ಈ ಒಂದು ಹರಿಹರವರ ಈ ಕಾರ್ಯಕ್ರಮದ ಹಳ್ಳಿಕೇರಿಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅನೇಕ ವಿದ್ವಾಂಸರೇ, ಸಾಹಿತಿಗಳೇ, ನನ್ನ ಬಂಧುಗಳೇ, ಹಳ್ಳಿಕೇರಿ ಕುಟುಂಬದ ಸೋದರ ಸೋದರಿಯರೇ, ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಬಹಳ ಸಂತೋಷದ ಸಮಯ. ಕೆಲಸದ್ದು ಬಹಳ ಮುಖ್ಯ. ದಾಖಲೀಕರಿಸೋ ಕೆಲಸದಲ್ಲಿ ವಿ ಆರ್ ಹನುಮಂತಯ್ಯನವರು ಮಾಡಿರುವಂಥ ಕೆಲಸ 3 ವರ್ಷಗಳ ಹಿಂದೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಇವತ್ತು ಒಂದು ವಿಷಯ ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಮಾನ್ಯ ಖಾತಾ ಚಿಕ್ಕಣ್ಣವರು, ಬಿ ಕೆ ರವಿ ಅವರ ನೇತೃತ್ವದಲ್ಲಿ ಒಂದು ಕುರುಬರ ಸಾಂಸ್ಕೃತಿಕ ಪರಿಷತ್ ಅಂತ ಮಾಡಿ ಅದಕ್ಕೆ ಅನೇಕ ವಿದ್ವಾಂಸರನ್ನು ಕೂಡ ಕಲೆ ಹಾಕಿ ಅವರಿಗೆ ಸೌಕರ್ಯ ಕೊಟ್ಟು ಎಲ್ಲ ರೀತಿಯ ಅಸಿಸ್ಟೆನ್ಸ್ ಕೊಟ್ಟು ನೀವು ನಮ್ಮ ಚರಿತ್ರೆ ಬರೀರಿ ಇದ್ರೆ ಇನ್ನೂ 2 ಸಂಪುಟ ತರಕ್ಕೆ ಆಗಿಲ್ಲ ಅನ್ನೋದನ್ನ ಜ್ಞಾಪಿಸ್ಕೊಂಡಾಗ ಹಳ್ಳಿಕೇರಿಯವರ ಪ್ರಯತ್ನ ಯಾರ ಸಹಕಾರವೂ ಇಲ್ಲದೆ, ಅದಕ್ಕೆ ನಮಗೆ ಗೊತ್ತಿರೋದು ಅಷ್ಟೇ. ಯಾಕೆ ಅವ್ರು ಮಾಡಿರ್ಬೇಕಾದ್ರೆ ಸ್ವತಂತ್ರ ಪೂರ್ವದಲ್ಲೇ 1900 ಇದು ಅಂತಿಂತ ಕಾರ್ಯ ಅಲ್ಲ. ಆ ದೊಡ್ಡ ಕಾರ್ಯಕ್ಕೆ ನಾನು ಮತ್ತು ಸಾಹಿತ್ಯ ಲಬ್ಧರಿರ್ತಕ್ಕಂಥ ನೀವೆಲ್ಲರೂ ಕೂಡ ನಮ್ಮನ್ನು ಹೇಳ್ತಾ ಈ ರೀತಿ ಮಾಡಿರೋರು ಬಹಳ ಜನ ಇದ್ದೇವೆ. ಅದರ ಬಗ್ಗೆ 500 ವರ್ಷಗಳ ಹಿಂದೆ ಈ ರಾಷ್ಟ್ರದ ಅನ್ಕೊಂಡ ಈಗ ಕನ್ನಡ ಸಾರಸ್ವತ ಲೋಕದಲ್ಲಿ ಜೈನರಿದ್ದಾರೆ, ವಚನಗಳಿವೆ, ಅನೇಕ ಹಳಗನ್ನಡ ಇದೆ, ದಾಸ ಸಾಹಿತ್ಯ, ನವೀನ ಕನ್ನಡನೂ ಇದೆ. ಆದರೆ ದಾಸ ಸಾಹಿತ್ಯದಲ್ಲಿ ಅದೆಲ್ಲ ಸಹಾಯ ಮಾಡ್ತಾರೆ, ಅದು ಮುಂದೆ ಬರೋದಿಲ್ಲ. ಆದರೆ ಅಂಥವ್ರ ರೀತಿ ಏನು ನಮ್ಮ ಸಮಾಜ ಇವತ್ತು ಎಷ್ಟು ಉನ್ನತ ಸ್ಥಾನಕ್ಕೆ ಬಂದಿದೆ, ಅಥವಾ ಪ್ರಚಾರಕ್ಕೆ ಬಂದಿದೆ, ಅಥವಾ ರಾಜಕೀಯವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಶೈಕ್ಷಣಿಕವಾಗಿ. ಈಗ ಹುಲಿ ನಾಯಕರವರು ಉತ್ತರ ಕನ್ನಡ ಒಂದು ನರ್ಸಿಂಗ್ ಹೋಮ್ನಿಂದ ಹಿಡಿದು ಇವತ್ತು ವಿಶ್ವಗಳ ವಿದ್ಯಾಕ್ಷೇತ್ರದಲ್ಲೂ ಕೂಡ ನಮ್ಮ ವಿದ್ಯಾಲಯ ಹಂಪಿ ಮತ್ತು ಕನಕದಾಸ ಅಧ್ಯಾತ್ಮ ಪ್ರತಿಷ್ಠಾನದ ವತಿ ಚರಿತ್ರೆ ಗ್ರಂಥದ 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಒಂದು ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮಕ್ಕಿಂತ ಇದೊಂದು ಬಹಳ ಪವಿತ್ರವಾದಂತಹ ಕೆಲಸ ಅಂತ ಹೇಳಿ 2 ತಾಸು ಲೇಟ ಬರ್ತೀನಿ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ. ಸಂಸ್ಕೃತಿಗೆ ಹಲವಾರು ಜನರು, ಅದರಲ್ಲಿ ನಾನು ಒಬ್ಬ ಸಿನಿಮಾದ ರಂಗದಲ್ಲಿ ಬರೋದಕ್ಕೆ ಕಾರಣ, ನಾನು ಪ್ರಥಮದಲ್ಲಿ ಕ್ರಿಸ್ತ ಧರ್ಮದ ಫಾಲೋಯರ್ ಆಗಿದ್ದೆ, ಜೈನ ಧರ್ಮದ ಪರಂಪರೆಯಲ್ಲಿ ಬೆಳೆದೆ, ಕೃಷ್ಣಾಶ್ರಮದ ಪರಂಪರೆಯಲ್ಲಿ ಬೆಳೆದೆ, ನಂತರ ಲಿಂಗಾಯತರ ಪರಂಪರೆಯಲ್ಲಿ ಸುಮಾರುಗಳನ್ನ ಆಳವಾಗಿ ನನ್ನ ಹಿನ್ನೆಲೆಯಲ್ಲಿ ಅದರ ಸಂದರ್ಭ ಇದರ ಹುಚ್ಚಿಗೋಸ್ಕರ ನನಗೆ ಇದು ಈ ಎಲ್ಲ ನಾನು ಮೊದಲು ನಂದನ್ನು ಓದಿಲ್ಲ. 100 ವರ್ಷದ ಮುಂಚೆ ಕುರುಬರ ಚರಿತ್ರೆ ಅನ್ನೋ ಗ್ರಂಥವನ್ನ ರಚಿಸಿದಂಥ ವಿ ಆರ್ ಹನುಮಂತಯ್ಯನವರ ಸ್ಮರಣಾರ್ಥ ಶತಮಾನ ಸ್ಮರಣ ಕನಕ ಗುರುಪೀಠದ ಶ್ರೀಗಳಾದಂಥ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿಯವರೇ,
ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಪುಸ್ತಕ ಬಿಡುಗಡೆಯನ್ನ ಮಾಡಿದಂತ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ 1936ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿ 50ನೇ ಶತಮಾನದಲ್ಲಿ ಉತ್ಕೃಷ್ಟವಾದಂಥ ಮತ್ತೆ ವಿಜಯನಗರದ ವಿಸ್ತೃತ ಸಾಮ್ರಾಜ್ಯದ ಬಗ್ಗೆ ಒಂದು ಗ್ರಂಥ ರಚನೆ ಮಾಡಿದ್ದಾರೆ. 1962ರಲ್ಲಿ ಕಾಳಿದಾಸ ಮತ್ತು ಭೋಜರಾಜರ ಬಗ್ಗೆ ಒಂದು ಗ್ರಂಥ ರಚನೆ ಮಾಡಿದಂಥ ಇಂತಹ ಮಹಾನ್ ವ್ಯಕ್ತಿ, ಸರಳ ಸಜ್ಜನಿಕೆಯಿಂದ ತಮ್ಮ ಜೀವನ ನಡೆಸಿದಂಥವರು. ಅವರ ಬಗ್ಗೆ ಅನೇಕ ವಿದ್ವಾಂಸರು ಇಂದು ಚರ್ಚೆ ಮಾಡ್ತಾ ಇದ್ದಾರೆ. ಅದು ಭಾಳ ಸಂತೋಷ ತಂದಿದೆ. ಈ ಪುಸ್ತಕಗಳನ್ನು ನಾವು ಶ್ರೀದೇವಿ ವಿದ್ಯಾಸಂಸ್ಥೆಯಲ್ಲಿ ಮತ್ತೆ ಹೊಸ ಅಚ್ಚು ಹಾಕಿಸಿ ಅದನ್ನು ಸಾರ್ವಜನಿಕರಿಗೆ ನೀಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತೇಳಿ ನಾನು ಈ ಸಮಾರಂಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದೇನೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಮಾನ್ ಎಚ್.ಎಂ. ರೇವಣ್ಣವರು ಭಾಗವಹಿಸಿದ್ದಾರೆ. ಅವರು ಹುಟ್ಟುಹಬ್ಬಕ್ಕೂ ನಾವು ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಓಕೆ ಸರ್. ಬೆಳಿಬೇಕಾದ್ರೆ ಆ ಸಮಾಜದ ಇತಿಹಾಸ ಮತ್ತು ಅದರ ಪೂರಕವಾದಂಥ ಅನೇಕ ವ್ಯಕ್ತಿಗಳ ಬಗ್ಗೆ ನಾವು ಮತ್ತೆ ನಾವು ಮಾತನಾಡಬೇಕು. ಅದರ ಬಗ್ಗೆ ಪುಸ್ತಕಗಳನ್ನು ತರಬೇಕು. ಇತಿಹಾಸ ಇದರಿಂದ ರಚನೆಯಾಗಿ ನಮ್ಮ ಯುವಕರಿಗೆ ಇದೊಂದು ಪ್ರೋತ್ಸಾಹ ಆಗುತ್ತೆ. ಅವರು ಸಹಿತ ಇಂಥ ಕಾಲಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಜೀವನವನ್ನು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಥರದ ಕಾರ್ಯಕ್ರಮಗಳು ಸಹಾಯಕ ಆಗುತ್ತೆ.